ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಕ್ರಿಶ್ಚಿಯನ್ ಸಮುದಾಯವೂ ಕೂಡ ಈಗ ಎಂಟ್ರಿ ಆಗಿದೆ. ನವೆಂಬರ್ 2ರಂದು ಪ್ರೇಯರ್ ವಾಕ್ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಲಾಗಿದ್ದಂಥದ್ದು. ಈಗ ಕಾಂಗ್ರೆಸ್ ಸರ್ಕಾರ ಮಾತಾಡಬೇಕು, ಸುಮ್ಮನೆ ಅದ್ರ ಪಾಡಿಗೆ ಅದಿತ್ತು ಆರ್ಎಸ್ಎಸ್ ಕೆಣಕಿ ಕೆರಳಿ ಕೊಡಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಹೇಳಿ ಈಗ ಎಲ್ಲರೂ ಬಂದಿದ್ದಾರೆ. ಗಲಾಟೆ ಏನಾದ್ರು ಆಯ್ತು, ಒಂದು ಹೆಣ ಬಿತ್ತು ಅಂದ್ರೆ ಅದಕ್ಕೆ ನೇರವಾಗಿ ಕಾರಣ ಕಾಂಗ್ರೆಸ್ ಸರ್ಕಾರ ಆಗುತ್ತೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಜಟಾಪಟಿ ಜೋರಾಗಿದೆ. ಕ್ರಿಶ್ಚಿಯನ್ ಸಮುದಾಯದಿಂದಲೂ ಕೂಡ ಎಂಟ್ರಿ. ನವೆಂಬರ್ 2ರಂದು ಪ್ರೇಯರ್ ವಾಕ್ ಮಾಡಲಿಕ್ಕೆ ನಿರ್ಧಾರ. ನಮಗೂ ಅಂದೇ ಪ್ರೇಯರ್ ವಾಕ್ ಮಾಡಲಿಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಮನವಿ. ಜಿಲ್ಲಾಧಿಕಾರಿ ಮನವಿಯನ್ನ ಸಲ್ಲಿಸಿದಂತಹ ಕ್ರಿಶ್ಚಿಯನ್ ಸಮುದಾಯ ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಸದಸ್ಯರೊಂದಿಗೆ ಮನವಿ. ನಾವು ರಾಜ್ಯ ದೇಶದಲ್ಲಿ ಶಾಂತಿ ಕಾಪಾಡುವಂತ ಪ್ರೇಯರ್ ವಾಕ್ ಮಾಡ್ತೇವೆ. ಕಲಬುರಗಿಯಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷ ಸಂಜಯ ಜಾರಿದ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬೆಂಬಲಕ್ಕೆ ನಿಂತಿರುವ ಏನು ಹೇಳೋಣ, ಇದು ಕ್ರಿಶ್ಚಿಯನ್ ಸಮುದಾಯ ಅವರ ಬೆಂಬಲಕ್ಕೆ ನಿಂತ್ಕೊಂಡಿದೆಯಂತೆ. ಈಗ ದೇಶದಲ್ಲಿ, ರಾಜ್ಯದಲ್ಲಿ, ಚಿತ್ತಾಪುರದಲ್ಲಿ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಟ್ರೀಟ್ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ತ ಒಬ್ಬರೇ, ಎಲ್ಲರೂ ಕೂಡ ಮನುಷ್ಯರೇ ಅನ್ನೋದನ್ನ ಕಲ್ತ್ಕೋಬೇಕು. ಈಗೇನಾದ್ರೂ RSS ಅದ್ರ ಪಾಡಿಗದು ಏನೋ ವಾಕ್ ಮಾಡಿಕೊಂಡು ಏನೋ ಅದು ಏನೋ ಕಾರ್ಯಕ್ರಮ ಮಾಡ್ಕೊಂಡು ಇರ್ತಿತ್ತು. RSS ಅನ್ನ ತೆಗೆದು ಮೈ ಮೇಲೆ ಹಾಕೊಂಡಿದ್ದು ಪ್ರಿಯಾಂಕ್ ಖರ್ಗೆ ಅವರು. RSS ಅವರು ದೊಣ್ಣೆ ಹಿಡ್ಕ ಬಂದಿದ್ದು ನನಗೆ ಆಗ್ತಾ ಇಲ್ಲ, ದೊಣ್ಣೆ ಹಿಡ್ಕ ಬಂದ್ರೆ ಅದು ಯಾರಿಗೋ ಭಯ ಹುಟ್ಟುತ್ತೆ, RSS ಮನಸ್ಸಿನಲ್ಲಿ ಇಲ್ಲ ಸಲ್ಲದನ್ನ ತುಂಬುತ್ತಾ ಇದೆ, RSS ಅಲ್ಲಿಗೆ ಪರ್ಮಿಷನ್ ಕೊಡಬಾರ್ದು, ಇಲ್ಲಿಗೆ ಪರ್ಮಿಷನ್ ಕೊಡಬಾರ್ದು ಅಂತ ಶುರು ಮಾಡಿದ್ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಪ್ರಿಯಾಂಕ್ ಖರ್ಗೆ ಅವರು ಮನವಿ ಪತ್ರವನ್ನ ಸಲ್ಲಿಸ್ತಾರೆ. ತದಾದ ನಂತರ ನೀಲಿ ಬಣ್ಣದ ಒಂದು ಬಾವುಟ ಅಂದ್ರೆ ಭೀಮ್ ಆರ್ಮಿ ಅವರು ಕೂಡ ಸುಮ್ಮನೆ ಇರೋದಿಲ್ಲ. ಅವತ್ತಿನ ದಿನಾನೇ ನನಗೆ ಇದು ನವೆಂಬರ್ 2ನೇ ತಾರೀಕು ನಮಗೆ ಪಥಸಂಚಲನಕ್ಕೆ ನೀವು ಪರ್ಮಿಷನ್ ಕೊಡಬೇಕು ಅಂತ ಅವ್ರ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಿದ್ದಾರೆ. ಈಗ ಕ್ರಿಶ್ಚಿಯನ್ರು ಬಂದಿದ್ದಾರೆ. ನವೆಂಬರ್ 2ನೇ ತಾರೀಕು ಶಾಂತಿಯ ಪ್ರೇಯರ್ ಮಾಡ್ತೀನಿ ಅಂತ. ಎಷ್ಟು ಗಲಭೆ ಆಗಬೇಕು, ಎಷ್ಟು ಗಲಾಟೆ ಆಗಬೇಕು ಈ ಒಂದು ಕಾರಣಕ್ಕೆ. ಇದನ್ನ ಸ್ವತಃ ಸರ್ಕಾರವೇ ಮಾತನಾಡಬೇಕು. ಸುಮ್ಮನೆ ಅವ್ರ ಪಾಡಿಗೆ RSS ಅನ್ನು ಅವತ್ತು ಬಿಟ್ಟಿದ್ರೆ ಇಲ್ಲಿವರೆಗೆ ಬರ್ತಾ ಇರ್ಲಿಲ್ಲ. ಯಾರಿಗಂತ ಪರ್ಮಿಷನ್ ಕೊಡ್ತೀರಾ? ಯಾರಿಗೂ ಪರ್ಮಿಷನ್ ಕೊಡೋದಿಲ್ಲ ಅಂತಂದ್ರೆ ಸುಮ್ಮನೆ ಇದ್ಬಿಡ್ತಾರಾ ಬಾಕಿಯವರೆಲ್ಲ? ನೀವೇ ಮಾಡ್ಕೊಂಡಿದ್ದು, ನೀವೇ ತಂದಿಟ್ಕೊಂಡಿದ್ದು, ನೀವೇ ಈಗ ಹೇಳಬೇಕಾಗಿರುತ್ತೆ ಅಷ್ಟೇ. ಸರ್ಕಾರವೇ ಇದಕ್ಕೆ ಆನ್ಸರ್ ಕೊಡಬೇಕು. ಯಾರ್ಯಾರಿಗೆ ಪರ್ಮಿಷನ್ ಕೊಡ್ತೀರಾ? ನಾಳೆ ಮುಸಲ್ಮಾನರು ಬರ್ತಾರೆ, ನನಗೆ ನವೆಂಬರ್ 2ನೇ ತಾರೀಕೆ ಯಾವುದೋ ಒಂದು ಯಾತ್ರೆ ಮಾಡಬೇಕು ಅಥವಾ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ದರ್ಗಾಕ್ಕೆ ಅಂತ ಹೇಳ್ತಾರೆ. ಕೊಡ್ತೀರಾ ಪರ್ಮಿಷನ್ನು? ಹಿಂಗೆ ಕೊಡ್ತಾ ಹೋದ್ರೆ ಅಲ್ಲಿ ಒಂಚೂರು ಗಲಾಟೆ ಆಯ್ತು ಅಂತಂದ್ರೆ ಹೆಣಗಳು ಬೀಳುತ್ತೆ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಡೆಯಲಿರುವಂತಹ RSS ಪಥ ಸಂಚಲನಕ್ಕೆ ಭೀಮ್ ಆರ್ಮಿ ಮತ್ತು ಕುರುಬ ST ಹೋರಾಟ ಸಮಿತಿಯಿಂದ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಕ್ರಿಶ್ಚಿಯನ್ರು ಕೂಡ ನಾವು ಅಲ್ಲಿ ಪ್ರೇಯರ್ ಮಾಡಬೇಕು ಅಂತ ಕೂತ್ಕೊಂಡವ್ರೆ. ನಾನು ಇಂಡಿಯನ್ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ. ನನ್ನ ಜೊತೆ ಎಲ್ಲ ಸಂಘಟನೆಗಳು ಪದಾಧಿಕಾರಿಗಳಾಗಿದ್ದಾರೆ. ನಾವು 2ನೇ ತಾರೀಕಂದು ಚಿತ್ತಾಪುರಿನಲ್ಲಿ ಪ್ರೇಯರ್ ವಾಕ್
ಪ್ರಾರ್ಥನೆ ನಡೆಯಿತು. ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ನಿಂದ ಸ್ಟಾರ್ಟ್ ಆಗ್ತದೆ, ಅಲ್ಲೇದು ಕಪಡ್ ಬಜಾರ್ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಲ್ಲೇದು ಸರ್ಕಲ್ ಬರ್ತದೆ, ಲಾಸ್ಟಿಗೆ ಗಾಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ. ಅವತ್ತಿನ ದಿವಸ ಮಧ್ಯಾಹ್ನ 1 ಗಂಟೆವರೆಗೂ ನಮ್ಮ ಹತ್ರ 1-1:30ವರೆಗೂ ನಮ್ಮ ಒಂದು ಪ್ರಾರ್ಥನೆ ನಡೀತದೆ. ನಾವು 1:30 ಆದ್ಮೇಲೆ ನಾವು ನಮ್ಗೆಲ್ಲರೂ ಸೇರಿ ಹೆಣ್ಮಕ್ಳು ಗಂಡು ಮಕ್ಕಳು ಸುಮಾರು 2,000ದಿಂದ 5,000 ಜನ ಅವತ್ತಿನ ದಿವಸ ಸೇರಿ ನಾವು ಒಂದು ದಿವಸ ಪ್ರೇಯರ್ ವಾಕ್ ಅನ್ನು ಮಾಡೋಂಥ ಕೆಲಸ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಮುಖಾಂತರ ತಿಳಿಸ್ಲಿಕ್ಕೆ ಏನು ವಿಷಯ ತಿಳಿಸ್ತೇನೆಂದ್ರೆ, ಇವತ್ತು ನಮಗೂ ಸಹ ಒಂದು ಪರ್ಮಿಷನ್ ಕೊಡಬೇಕಾಗಿ ನಾನು ಕಳಕಳಿಯ ಮನವಿ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಜನ ಬಹಳಷ್ಟು ಮಾತಾಡ್ತಾ ಇದ್ರೆ ನಾವೆಲ್ಲ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.